ಅಬಕಾರಿ ಖಾತೆಯಲ್ಲಿ ನಡೆದಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ಸುಳ್ಳಲ್ಲ. ಇವರು ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ರೆ ಅವ್ರು ದೊಡ್ಡವರಾಗ್ಬಿಡ್ತಾರೆ, ರಾಜಕಾರಣಿಗಳಾಗಲ್ಲ. ಭ್ರಷ್ಟ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದು ಹೇಗೆ? ಬಾರ್ ಲೈಸೆನ್ಸ್ ಲಂಚ ಯಾರ್ಯಾರಿಗೆ ಸೇರುತ್ತೆ? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಉಲ್ಲೇಖ ಆಗಿದೆ. ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖವಾಗಿದೆ. ಡಿಸಿ ಜಗದೀಶ್ ಅಂದ್ರೆ ಅಬಕಾರಿ ಡಿಸಿ ಜಗದೀಶ್ ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡುವ ಕೆಲಸ ಆಗುತ್ತಂತೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ CL7 ನೀಡೋದಕ್ಕೆ ಇವರು ಲಕ್ಷ ಲಕ್ಷ ದುಡ್ಡನ್ನ ಫಿಕ್ಸ್ ಮಾಡಿದ್ದಾರೆ. ಲಕ್ಷ ಲಕ್ಷ ದುಡ್ಡಿದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಆಚೆ ಹೋಗು, ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಲೈಸೆನ್ಸ್. 80 ಲಕ್ಷ ಫಿಕ್ಸ್ ಮಾಡ್ತಾರೆ ಅಂದ್ರೆ ಯಾವ ಲೆಕ್ಕ? ಮೊದಲಿಗೆ 75 ಲಕ್ಷದಲ್ಲಿ 50 ಲಕ್ಷವನ್ನ ನೀಡಬೇಕಂತೆ. ಹಣ ನೀಡದೇ ಇದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮನ್ನ ತಿರುಗೂ ನೋಡಲ್ಲ. ನೀವೇ ಹ್ಯಾಂಡಲ್ ಮಾಡಿಕೊಳ್ಳೋದಾದ್ರೆ ಲೆಕ್ಕ ಬೇರೆ ರೀತಿ ಆಗುತ್ತೆ. 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ ವರೆಗೂ ಹೋಗುತ್ತಂತದು. ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಲಂಚಕ್ಕೆ ಬೇಡಿಕೆ ಇಡುವಂತ ಕೆಲಸ ಇವರಿಂದ ಆಯ್ತಂತೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್, ಈ ಎಲ್ಲ ಆಫೀಸಲ್ಲಿ 4 ಟೇಬಲ್ ಸೇರಿ ಲಂಚ ಡಿವೈಡ್ ಆಗುತ್ತೆ. 1.5 ಕೋಟಿ ರೂಪಾಯಿ ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಈ ರೀತಿ ಈಗ ಆಚೆ ಬರ್ತಾ ಇರೋದು. ಫಸ್ಟ್ ಸಚಿವರು ಹೋಗುತ್ತಂತೆ, ಅಬಕಾರಿ ಇನ್ಸ್ಪೆಕ್ಟರ್ ಹೋಗುತ್ತಂತೆ, ಅಬಕಾರಿ ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್ ಆಫೀಸ್, ಈ 4 ಟೇಬಲ್ ಎಲ್ಲ ಕಡೆ ಲಂಚ ಹೋದ ಮೇಲೆ ನಿಮ್ಮ ಲೈಸೆನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಜನವರಿ 14ನೇ ತಾರೀಕು ಅಬಕಾರಿ ಭವನದಲ್ಲಿ ಇದೇ ವಿಚಾರ ನಡೆದಿದ್ದು. ಲಂಚ ತಗೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿದ್ರು. ಒಬ್ಬ ಆ ಕಡೆ ಓಡ್ತಾನೆ, ಒಬ್ಬ ಈ ಕಡೆ ಓಡ್ತಾನೆ, ಒಬ್ಬ ಕ್ಯಾಮೆರಾ ನೋಡಿ ಮುಖ ಮುಚ್ಕೋತಾನೆ. ಅಬ್ಬಬ್ಬಬ್ಬ, ನಿಮಗೆ ಮಾನ ಮರ್ಯಾದೆ ಇದ್ರೆ ಯಾಕ್ರೆ ಲಂಚ ತಗೋಬೇಕು? ಆಮೇಲೆ ಕ್ಯಾಮೆರಾ ನೋಡಿದ ಮೇಲೆ ಇವರು ಮುಖ ತೋರಿಸ್ತೇ ಓಡೋದು. ಲಂಚ ಲಂಚ ಲಂಚ, ಎಲ್ಲ ಕಡೆ ಲಂಚ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಇದ್ರ ಮಧ್ಯೆ ಸಮರ್ಥನೆಗಳು, ನಮಗ್ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಗೊತ್ತಿಲ್ಲ, ನಾವ್ಯಾರು ಅಂತ ಹೇಳಿಲ್ಲ, ಹಿಂಗೆ ನಾನಾ ರೀತಿಯ ಸಮರ್ಥನೆಯ ಉತ್ತರಗಳು ಬರುತ್ತೆ. ತನಿಖೆ ಅನ್ನುವಂಥದ್ದು ಇದೆ. ಆ ತನಿಖೆಯಿಂದ ಎಲ್ಲವೂ ಆಚೆ ಬರುತ್ತಾ ಅಥವಾ ಇದು 10ರಲ್ಲಿ 11 ಕ್ಲೋಸ್ ಆಗ್ಬಿಡುತ್ತಾ? ನೋಡ್ ನೆಕ್ಸ್ಟ್. ಅಬಕಾರಿ ಖಾತೆಯಲ್ಲಿ ನಡೆದಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ಸುಳ್ಳಲ್ಲ. ಇವರು ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ರೆ ಅವ್ರು ದೊಡ್ಡವರಾಗ್ಬಿಡ್ತಾರೆ, ರಾಜಕಾರಣಿಗಳಾಗಲ್ಲ. ಭ್ರಷ್ಟ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದು ಹೇಗೆ? ಬಾರ್ ಲೈಸೆನ್ಸ್ ಲಂಚ ಯಾರ್ಯಾರಿಗೆ ಸೇರುತ್ತೆ? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಉಲ್ಲೇಖ ಆಗಿದೆ. ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖವಾಗಿದೆ. ಡಿಸಿ ಜಗದೀಶ್ ಅಂದ್ರೆ ಅಬಕಾರಿ ಡಿಸಿ ಜಗದೀಶ್ ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡುವ ಕೆಲಸ ಆಗುತ್ತಂತೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ CL7 ನೀಡೋದಕ್ಕೆ ಇವರು ಲಕ್ಷ ಲಕ್ಷ ದುಡ್ಡನ್ನ ಫಿಕ್ಸ್ ಮಾಡಿದ್ದಾರೆ. ಲಕ್ಷ ಲಕ್ಷ ದುಡ್ಡಿದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಆಚೆ ಹೋಗು, ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಲೈಸೆನ್ಸ್. 80 ಲಕ್ಷ ಫಿಕ್ಸ್ ಮಾಡ್ತಾರೆ ಅಂದ್ರೆ ಯಾವ ಲೆಕ್ಕ? ಮೊದಲಿಗೆ 75 ಲಕ್ಷದಲ್ಲಿ 50 ಲಕ್ಷವನ್ನ ನೀಡಬೇಕಂತೆ. ಹಣ ನೀಡದೇ ಇದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮನ್ನ ತಿರುಗೂ ನೋಡಲ್ಲ. ನೀವೇ ಹ್ಯಾಂಡಲ್ ಮಾಡಿಕೊಳ್ಳೋದಾದ್ರೆ ಲೆಕ್ಕ ಬೇರೆ ರೀತಿ ಆಗುತ್ತೆ. 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ ವರೆಗೂ ಹೋಗುತ್ತಂತದು. ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಲಂಚಕ್ಕೆ ಬೇಡಿಕೆ ಇಡುವಂತ ಕೆಲಸ ಇವರಿಂದ ಆಯ್ತಂತೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ, ರೆವಿನ್ಯೂ ಡಿಸಿ,
ಕಮಿಷನರ್, ಈ ಎಲ್ಲ ಆಫೀಸಲ್ಲಿ 4 ಟೇಬಲ್ ಸೇರಿ ಲಂಚ ಡಿವೈಡ್ ಆಗುತ್ತೆ. 1.5 ಕೋಟಿ ರೂಪಾಯಿ ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಈ ರೀತಿ ಈಗ ಆಚೆ ಬರ್ತಾ ಇರೋದು. ಫಸ್ಟ್ ಸಚಿವರು ಹೋಗುತ್ತಂತೆ, ಅಬಕಾರಿ ಇನ್ಸ್ಪೆಕ್ಟರ್ ಹೋಗುತ್ತಂತೆ, ಅಬಕಾರಿ ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್ ಆಫೀಸ್, ಈ 4 ಟೇಬಲ್ ಎಲ್ಲ ಕಡೆ ಲಂಚ ಹೋದ ಮೇಲೆ ನಿಮ್ಮ ಲೈಸೆನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಜನವರಿ 14ನೇ ತಾರೀಕು ಅಬಕಾರಿ ಭವನದಲ್ಲಿ ಇದೇ ವಿಚಾರ ನಡೆದಿದ್ದು. ಲಂಚ ತಗೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿದ್ರು. ಒಬ್ಬ ಆ ಕಡೆ ಓಡ್ತಾನೆ, ಒಬ್ಬ ಈ ಕಡೆ ಓಡ್ತಾನೆ, ಒಬ್ಬ ಕ್ಯಾಮೆರಾ ನೋಡಿ ಮುಖ ಮುಚ್ಕೋತಾನೆ. ಅಬ್ಬಬ್ಬಬ್ಬ, ನಿಮಗೆ ಮಾನ ಮರ್ಯಾದೆ ಇದ್ರೆ ಯಾಕ್ರಿ ಲಂಚ ತಗೋಬೇಕು? ಆಮೇಲೆ ಕ್ಯಾಮೆರಾ ನೋಡಿದ ಮೇಲೆ ಇವರು ಮುಖ ತೋರಿಸ್ತೇ ಓಡೋದು. ಲಂಚ ಲಂಚ ಲಂಚ, ಎಲ್ಲ ಕಡೆ ಲಂಚ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಇದ್ರ ಮಧ್ಯೆ ಸಮರ್ಥನೆಗಳು, ನಮಗ್ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಗೊತ್ತಿಲ್ಲ, ನಾವ್ಯಾರು ಅಂತ ಹೇಳಿಲ್ಲ, ಹಿಂಗೆ ನಾನಾ ರೀತಿಯ ಸಮರ್ಥನೆಯ ಉತ್ತರಗಳು ಬರುತ್ತೆ. ತನಿಖೆ ಅನ್ನುವಂಥದ್ದು ಇದೆ. ಆ ತನಿಖೆಯಿಂದ ಎಲ್ಲವೂ ಆಚೆ ಬರುತ್ತಾ ಅಥವಾ ಇದು 10ರಲ್ಲಿ 11 ಕ್ಲೋಸ್ ಆಗ್ಬಿಡುತ್ತಾ? ನೋಡ್ ನೆಕ್ಸ್ಟ್. ಅಬಕಾರಿ ಖಾತೆಯಲ್ಲಿ ನಡೆದಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ಸುಳ್ಳಲ್ಲ. ಇವರು ಸಮರ್ಥನೆ ಮಾಡ್ಕೊಳ್ತಾರೆ, ನಾವು ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ರೆ ಅವ್ರು ದೊಡ್ಡವರಾಗ್ಬಿಡ್ತಾರೆ, ರಾಜಕಾರಣಿಗಳಾಗಲ್ಲ. ಭ್ರಷ್ಟ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದು ಹೇಗೆ? ಬಾರ್ ಲೈಸೆನ್ಸ್ ಲಂಚ ಯಾರ್ಯಾರಿಗೆ ಸೇರುತ್ತೆ? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಉಲ್ಲೇಖ ಆಗಿದೆ. ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಮಿನಿಸ್ಟರ್ ಪದದ ಉಲ್ಲೇಖವಾಗಿದೆ. ಡಿಸಿ ಜಗದೀಶ್ ಅಂದ್ರೆ ಅಬಕಾರಿ ಡಿಸಿ ಜಗದೀಶ್, ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡುವ ಕೆಲಸ ಆಗುತ್ತಂತೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ CL7 ನೀಡೋದಕ್ಕೆ ಇವರು ಲಕ್ಷ ಲಕ್ಷ ದುಡ್ಡನ್ನ ಫಿಕ್ಸ್ ಮಾಡಿದ್ದಾರೆ. ಲಕ್ಷ ಲಕ್ಷ ದುಡ್ಡಿದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಆಚೆ ಹೋಗು, ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಲೈಸೆನ್ಸ್. 80 ಲಕ್ಷ ಫಿಕ್ಸ್ ಮಾಡ್ತಾರೆ ಅಂದ್ರೆ ಯಾವ ಲೆಕ್ಕ? ಮೊದಲಿಗೆ 75 ಲಕ್ಷದಲ್ಲಿ 50 ಲಕ್ಷವನ್ನ ನೀಡಬೇಕಂತೆ. ಹಣ ನೀಡದೇ ಇದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮನ್ನ ತಿರುಗೂ ನೋಡಲ್ಲ. ನೀವೇ ಹ್ಯಾಂಡಲ್ ಮಾಡಿಕೊಳ್ಳೋದಾದ್ರೆ ಲೆಕ್ಕ ಬೇರೆ ರೀತಿ ಆಗುತ್ತೆ. 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ ವರೆಗೂ ಹೋಗುತ್ತಂತದು. ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಲಂಚಕ್ಕೆ ಬೇಡಿಕೆ ಇಡುವಂತ ಕೆಲಸ ಇವರಿಂದ ಆಯ್ತಂತೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರು, ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್, ಈ ಎಲ್ಲ ಆಫೀಸಲ್ಲಿ 4 ಟೇಬಲ್ ಸೇರಿ ಲಂಚ ಡಿವೈಡ್ ಆಗುತ್ತೆ. 1.5 ಕೋಟಿ ರೂಪಾಯಿ ಯಾರ್ಯಾರಿಗೆ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಈ ರೀತಿ ಈಗ ಆಚೆ ಬರ್ತಾ ಇರೋದು. ಫಸ್ಟ್ ಸಚಿವರು ಹೋಗುತ್ತಂತೆ, ಅಬಕಾರಿ ಇನ್ಸ್ಪೆಕ್ಟರ್ ಹೋಗುತ್ತಂತೆ, ಅಬಕಾರಿ ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್ ಆಫೀಸ್, ಈ 4 ಟೇಬಲ್ ಎಲ್ಲ ಕಡೆ ಲಂಚ ಹೋದ ಮೇಲೆ ನಿಮ್ಮ ಲೈಸೆನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಜನವರಿ 14ನೇ ತಾರೀಕು ಅಬಕಾರಿ ಭವನದಲ್ಲಿ ಇದೇ ವಿಚಾರ ನಡೆದಿದ್ದು. ಲಂಚ ತಗೊಳ್ಳುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿದ್ರು. ಒಬ್ಬ ಆ ಕಡೆ ಓಡ್ತಾನೆ, ಒಬ್ಬ ಈ ಕಡೆ ಓಡ್ತಾನೆ, ಒಬ್ಬ ಕ್ಯಾಮೆರಾ ನೋಡಿ ಮುಖ ಮುಚ್ಕೋತಾನೆ. ಅಬ್ಬಬ್ಬಬ್ಬ, ನಿಮಗೆ ಮಾನ ಮರ್ಯಾದೆ ಇದ್ರೆ ಯಾಕ್ರಿ ಲಂಚ ತಗೋಬೇಕು? ಆಮೇಲೆ ಕ್ಯಾಮೆರಾ ನೋಡಿದ ಮೇಲೆ ಇವರು ಮುಖ ತೋರಿಸ್ತೇ ಓಡೋದು. ಲಂಚ ಲಂಚ ಲಂಚ, ಎಲ್ಲ ಕಡೆ ಲಂಚ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಇದ್ರ ಮಧ್ಯೆ ಸಮರ್ಥನೆಗಳು, ನಮಗ್ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಗೊತ್ತಿಲ್ಲ, ನಾವ್ಯಾರು ಅಂತ ಹೇಳಿಲ್ಲ, ಹಿಂಗೆ ನಾನಾ ರೀತಿಯ ಸಮರ್ಥನೆಯ ಉತ್ತರಗಳು ಬರುತ್ತೆ. ತನಿಖೆ ಅನ್ನುವಂಥದ್ದು ಇದೆ. ಆ ತನಿಖೆಯಿಂದ ಎಲ್ಲವೂ ಆಚೆ ಬರುತ್ತಾ ಅಥವಾ ಇದು 10ರಲ್ಲಿ 11 ಕ್ಲೋಸ್ ಆಗ್ಬಿಡುತ್ತಾ? ನೋಡ್ ನೆಕ್ಸ್ಟ್.